ಈಗ ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಬದ್ರಿಂದ ಏನು ಪ್ರಯೋಜನ ಇಲ್ಲ. ನಡೀರಿ ಅತ್ತೆ, ನಡೀರಿ ಒಳಕ್ಕೆ. ಅಮ್ಮ ಬರ್ರಿ, ಸೂಜಿ ನಡೀರಿ. ಒಳಗಡೆ ಬಂದಿದ್ದಾಯ್ತು. ಈಗ ಹಸುಗೆ ಪೂಜೆ ಮಾಡಿ ಬೆಲ್ಲನೂ ಅಕ್ಕಿನೂ ಕೊಡಿ, ತಿನ್ನಲಿ. ಹೋಗ್ ನೇತ್ರ, ಊದ್ಗಡ್ಡಿ ಆಮೇಲೆ ಅಕ್ಕಿ ಬೆಲ್ಲ ಎಲ್ಲನ ತಗೊಂಬ. ಪೂಜೆ ಮಾಡಿಬಿಟ್ಟು ಹಸುಗೆ ಅಕ್ಕಿ ಬೆಲ್ಲನ ತಿನ್ನಿಸ್ಬೇಕು. ಅಯ್ಯೋ ರೀ, ನಾನು ರೇಷ್ಮೆ ಸೀರೆ ಉಟ್ಕೊಂಡಿದ್ದೀನಿ, ಈ ಕಾಸ್ಟ್ಲಿ ಸೀರೆ. ಇದನ್ನ ಉಟ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡೋಕ್ಕಾಗುತ್ತಾ? ನೀವೇನೆ ಪೂಜೆ ಮಾಡಿಬಿಟ್ಟು ಅಕ್ಕಿ ಬೆಲ್ಲ ತಿನ್ಸ್ರಿ ಹಸುಗೆ. ಹೋಗ್ರಿ. ನೇತ್ರ, ಇದನ್ನ ನೀನು ಮಾಡಬೇಕು, ಮನೆ ಹೆಣ್ಮಗಳು ಮಾಡ್ಬೇಕು ತಾನೆ ಕೆಲಸನ, ಅಲ್ವೇ ಅತ್ತೆ? ಹೋಗ್ಲಿ ಬಿಡಿ ಅಳಿ. ಅಂದ್ರೆ ನನ್ನ ಮಗಳು ಆ ಸೀರೆ ಚೆನ್ನಾಗೈತಲ್ವಾ, ಆಮೇಲೆ ಗಲೀಜಾಗತ್ತು ಅಂತ ನೀವೇ ಹೋಗಿ ಪೂಜೆ ಮಾಡಿಬಿಡಿ. ಸರಿ ಆಯ್ತತ್ತೆ. ಪದು ಪದು ಬಾಪದು ಇಲ್ಲಿ. ಏನ್ ಮಾಮ? ಬಾ ತಗೋ ಇದನ್ನ, ಅಕ್ಕಿ ಬೆಲ್ಲನ ಸ್ವಲ್ಪ ಇಟ್ಕೋ. ಸರಿ ಕೊಡು. ಪೂಜೆ ಮಾಡಪ್ಪ ಗಿರೀಶ, ಪೂಜೆ ಮಾಡು. ಗೋಮಾತೆ ಯಾವಾಗಲೂ ನಮ್ಮ ಮನೇಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ತುಂಬಿರುವಾಗ ಮಾಡಮ್ಮ ತಾಯಿ, ಎಲ್ರಿಗೂ ಒಳ್ಳೇದು ಮಾಡಮ್ಮ. ಪದು ಪದು ಅಕ್ಕಿ ಬೆಲ್ಲನ ಕೊಡಗು ನಿಮ್ಮ ಮಾಮಗೆ, ತಿನ್ನಿಸ್ಲಿ. ತಗೋ ಮಾಮ, ತಕ. ಕೊಡು ಪದು ಕೊಡು. ತಿನ್ನಮ್ಮ ಗೋಮಾತೆ, ತಿನ್ನು. ತಿಂದು ನಮ್ಮ ಮನೆಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ಅಯ್ಯೋ ಮಾಮ, ಅದು ಬೆದ್ರುತ್ತೆ. ಹೊರಗೆ ತಗೊಂಡೋಗಿ ತಿನ್ನುತ್ತೆ. ಹೂ ಕಣ ಗಿರೀಶ, ಹೊರಕ್ಕೆ ಕರ್ಕೊಂಡೋಗಿ ಅಲ್ಲೇ ತಿನ್ಸೋಗೋಗಿ. ನಾವು ಒಳಕ್ಕೆ ಹೋಗಿ ಆಲುಕ್ಸನ. ನೇತ್ರ ನಡೀರಿ. ಸರಿ ಅಮ್ಮ ಆಯ್ತು. ಪದ್ದು ಹೊಡ್ಕೊಂಬ ಇವನ್ನ ಹಸುಗಳ್ನ. ನೇತ್ರ, ಹೆಂಗೋ ಗೋಮಾತೆನ ಒಳಗೆ ಕರ್ಕೊಂಬಂದು ಪೂಜೆ ಮಾಡಿ ಅಕ್ಕಿ ಬೆಲ್ಲ ತಿನ್ಸಿದ್ದಾಯ್ತು. ಇನ್ನೇನು ಹಾಲುಕ್ಸನ. ಹಾಲುಕ್ಸ್ಬಿಟ್ಟು ಆಮೇಲೆ ಎಲ್ಲರೂ ಅಷ್ಟಲಕ್ಷ್ಮಿ ಪೂಜೆ ಮಾಡಿದಾರಲ್ವಾ, ಕೈ ಮುಗ್ದು ಆಮೇಲೆ ಊಟಕ್ಕೆ ಹೋಗೋಣ. ಹೌದು ನೇತ್ರ, ನಡೀರಿ. ಅಡುಗೆ ಮನೆ ಎಲ್ಲೈತೆ? ಐತೇಣ ಮಲ್ಲಿ, ಹೋಗಿ ಹಾಲು ಎಲ್ಲನ ರೆಡಿ ಮಾಡ್ಕ ನೀನು. ಹೋಗಿ ನಾವೆಲ್ಲರೂ ಬತ್ತೀವಂಗೆ, ಎಲ್ಲರೂ ಬಂದು ಆಮೇಲೆ ರೆಡಿ ಮಾಡ್ಕೊಂಬದು ಚೆನ್ನಾಗಿರಲ್ಲ. ಹೋಗ, ಅಲ್ಲೇ ಹಾಲು ಇದಾವೆ, ಹಾಲೆಲ್ಲನ ತಪ್ಪಲೆ ಕೊಯ್ದ್ಬಿಟ್ಟು ರೆಡಿ ಮಾಡು. ಸರಿ ಆಯ್ತು ನೇತ್ರ. ಎಲ್ಲರೂ ಬಂದ್ರು. ಗೌರಿ ಮತ್ತೆ ಜಿಲೇಬಿ ಎಲ್ಲರೂ ಬಂದಿರ್ ಕಣೆ, ಹೊರಗಿದ್ದಾರೆ. ಒಳಕ್ ಬರ್ರಿ ಅಂದೆ. ಪರವಾಗಿಲ್ಲ ಬಿಡು, ಒಳಗಿರೋರೆ ಜಾಸ್ತಿ ಜನ ಇದ್ದಾರೆ, ಆಮೇಲೆ ಬತ್ತೀವಿ ಅಂತ ಹೇಳಿರ್ ಕಣೆ ನೇತ್ರ. ಹೌದಾ, ನನ್ ಗೌರಿ ಬರ್ಲೇ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ. ಹೆಂಗ ಬಂದಿದ್ದಾಳಲ್ಲ. ಒಳಗ್ ಕರಿಯಕ್ಕಿಲ್ವೇನತ್ತೆ? ಹಾಲು ಕುಸ್ತೀವಿ ಬಾ, ಕೈ ಮುಗ್ಗುವಂತೆ ಅಂತ. ಬತ್ತೀನಿ, ಎಲ್ಲಾರು ಕೈ ಮುಗ್ದು ಒಳಕ್ ಬರ್ಲಿ ಅಂತ ಹೇಳಿದ್ಲು. ಬಾರೆ ಗೌರಿ, ನೇತ್ರ ಕರಿತಾ ಇದ್ದಾಳೆ. ನೇತ್ರ, ನಾನು ಎಲ್ಲ ಜನ ಇದ್ರಲ್ವಾ, ಹಸು ಬೇರೆ ಕರ್ಕೊಂಡ್ ಬಂದಿದ್ರು, ಅದಕ್ಕೆ ಹೊರಗಡೆ ಇರೋಣ ಅಂತ ಇದ್ದೆ. ಜಿಲೇಬಿನೂ ಇದ್ಲು ಅಲ್ಲಿ, ಸಾವಿತ್ರಿನೂ ಇದ್ಲು. ನಾನು ಅದಕ್ಕೆ ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಜಿಲೇಬಿ ಏನೋ ಹಪ್ಳಕ್ಕೆ ಮಾಡಕ್ಕೆ ಎಲ್ಲ ಐಟಮ್ ತಂದೇವಂತೆ, ಅತ್ತೆ ಮಸಾಲೆ ಅದು ಇದು ಅಂತನ ಹೇಳ್ತಿದ್ಲು. ಕೇಳ್ತಾ ಇದ್ದೆ, ಮಾಡಮ್ಮ ಅಂತಂದೆ ಅಷ್ಟೇನೆ. ಹೌದಾ, ಎಲ್ಲ ತಂದಿದ್ದಾಳಂತ, ಮಾಡ್ಲಿ ಬಿಡು, ಒಳ್ಳೇದಾಗ್ಲಿ. ಜಿಲೇಬಿ ಮತ್ತೊಳಗ್ ಕರಿ ಅವ್ರನ್ನು. ಅಯ್ಯೋ ಬಿಡು ನೇತ್ರ, ಇಲ್ಲಿ ಜಾಗನೇ ಇಲ್ಲ. ಎಲ್ಲ ಜನಗಳು ಪೂಜೆ ಗೀಜೆ ಎಲ್ಲ ಒಂದ್ಸಿರಕ್ಕೆ ಒಂಥರ ಕೈ ಕಾಲು ತೊಡರ್ದಂಗಾಗುತ್ತೆ. ನಡಿಯೇ ಸುಭದ್ರ, ಹೋಗೋಣವ. ಪದ್ದು ಆಂಟಿ ಹೊರಕ್ಕೆ ಹೋಗ್ಯವಳೆ, ನಾವು ಅಲ್ಲಿಗೆ ಹೋಗೋಣವ. ಹಸುಗೆ ಬೆಲ್ಲ ತಿನ್ನಿಸ್ತಾ ಇದ್ದಾಳೆ, ನಾವು ಹೋಗಿ ಅಡುಗೆ ಏನೇನು ಮಾಡಿದ್ದಾರೆ ಅಂತ ನೋಡೋಣವಾ. ಒಬ್ಬಟ್ಟೆಲ್ಲ ಮಾಡ್ತಾರೆ ಅಂತ ಹೇಳ್ತಿತ್ತಲ್ಲ ಅಮ್ಮಯ್ಯ. ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ನಾನು ಹಾಲು ಎಕ್ಕಿಸ್ತಾರಂತೆ ಅಮ್ಮಯ್ಯರು, ನಾನು ಹಾಲು ಹೆಂಗಕ್ಕತ್ತೆ ಅಂತ ನೋಡ್ಕೊಂಡು ಬರ್ತೀನಿ. ಸುಮ್ಮನೆ ಬಾರಿ ಹೋಗೋಣ, ಅವರೆಲ್ಲ ನಾವು ಉಕ್ಕಿಸ್ತಾರೆ, ಆಮೇಲೆ ಹಾಲು ಕೊಡ್ತಾರೆ ಕುಡಿಯುವಂತೆ. ನಾವು ಹೋಗಿ ಮೊದಲು ನೋಡೋಣ ಬಾ. ಪದ್ದು ಆಂಟಿ ಅಲ್ಲ ಇದ್ದಾಳೆ ಹೊರಗೆ. ಸರಿ ಆಯ್ತು ನಡಿ. ಏಯ್ ಕೃಷ್ಣ, ಸುಭದ್ರ, ಎಲ್ಲಿಗೆ ಹೋಗ್ತೀರಾ ನೀವು? ಹೊರಗೆ ಹೋಗ್ತೀವಿ ಪದ್ದು ಆಂಟಿ ತಕ್ಕೆ. ಅಲ್ಲಿ ಎಲ್ಲಾನ ನೋಡ್ತೀವಿ ಹೊರಗೆ ಏನೇನ್ ಮಾಡಿದ್ದಾರೆ ಅಂತ, ಅಡಿಗೆ ಮನೆಗೆಲ್ಲಾನ ಅಡಿಗೆ ಏನೇನ್ ಮಾಡಿದ್ದಾರೆ ಅಂತ. ಆ ಹುಡುಗರಿಗೆ ಹೊಟ್ಟಸ್ತೈತೆ ಅನ್ಸುತ್ತೆ ಕಣೆ ನೇತ್ರ. ಹೋಗಪ್ಪ, ಹೋಗಿ ನೀವು ಹೊಟ್ಟಸ್ತಿದ್ರೆ ಇಕ್ಕಿಸ್ಕೊಂಡು ಊಟ ಮಾಡೋದ್ರಿ. ಹೋಗಿ ನೀವು. ಪದ್ದು ಆಂಟಿ ಇದ್ದಾಳೆ ಹೊರಗೆ, ಹೋಗ್ರಿ. ಸರಿ ಅಜ್ಜಿ, ಆಯ್ತು. ನೇತ್ರ, ಪೂಜೆ ಅಷ್ಟಲಕ್ಷ್ಮಿ ಪೂಜೆ ಎಲ್ಲ ಚೆನ್ನಾಗಿದೆ. ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ ಕಣೆ ನೇತ್ರ. ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ. ನಮ್ಮೂರಾಗ ಯಾರು ಈ ತರ ಮನೆ ಕಟ್ಟಿಲ್ಲ, ಈ ತರ ಗೃಹ ಪ್ರವೇಶನೂ ಮಾಡಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ. ಹೌದಾ ಗೌರಿ, ಥ್ಯಾಂಕ್ಸ್ ಗೌರಿ. ಎಲ್ರು ಕರೆದಿದ್ದೀನಿ. ಆ ಕಮಲಜ್ಜಿ ಬರ್ಲಿಲ್ಲ. ಕಮಲಜ್ಜಿಗೂ ಹೇಳ್ ಬಂದಿದ್ದೆ ಬಾರಜ್ಜಿ ಅಂತಾನ. ಬರ್ಬೇಕಾಯ್ತಲ್ಲ ಮುದುಕಿ, ಯಾಕೆ ಬರ್ಲಿಲ್ಲ? ಬರ್ತಾಳೆ ಬಿಡು, ಎಲ್ಲಿಗೆ ಹೋಗ್ತಾಳೆ ಹೇಳು? ಊಟ ಮಾಡಕ್ಕಾದ್ರೂ ಬಂದೇ ಬರ್ತಾಳ ಮುದುಕಿ. ಅವತ್ತೇನೆ ಮನೆ ನೋಡಿನೇ ಬಾಯ್ ಬಿಡ್ತಿದ್ಲು. ಇನ್ನ ಇವತ್ ಗೃಹ ಪ್ರವೇಶ ದಿನ ಬರ್ದಂಗಿರ್ತಾಳ. ಬಂದೇ ಬರ್ತಾಳ ಮುದುಕಿ. ಯಾಕೆ ನೇತ್ರ, ನಿಮ್ಮಮ್ಮ ಯಾಕೆ ಸಪ್ಪಗೈತೆ? ಯಾಕೆ ಕಾಳಮ್ಮರೆ? ಅಲ್ಲ, ನಿಮ್ಮ ಮಗಳು ಇಷ್ಟು ಖುಷಿಯಾಗಿ ಗೃಹ ಪ್ರವೇಶ ಮಾಡ್ತಾ ಇದ್ದಾಳೆ. ನಿಮ್ಮ ಮಕ್ಕಳಾಗ ಒಂದಿಷ್ಟು ನಗುನೇ ಇಲ್ಲ, ಯಾಕೋ ಬೇಜಾರಾಗಿದ್ದಂಗಿದ್ದೀರಾ? ಯಾಕೆ, ಏನಾಯ್ತು? ಏನೂ ಇಲ್ಲ ಕಣೆ ಗೌರಿ, ನನಗೂ ಖುಷಿನೇ. ಖುಷಿನೇ.
ಸುಮ್ಮನೆ ಇರಿ ಕಾಳಮ್ಮರೆ, ಸಾವುಕಾರ ಮುಖದಲ್ಲಿ ನಗು ಇದ್ದಂಗೆ ನಿಮ್ಮ ಮುಖದಲ್ಲಿ ಇಲ್ವೇ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಏನಾಯ್ತು, ಹುಷಾರಿಲ್ವಾ? ಅಯ್ಯೋ ಹಂಗೇನೇ ಇಲ್ಲ ಗೌರಿ, ಏನಿಲ್ಲ. ಅದು ನಮ್ಮಮ್ಮಯ್ಯ ಎಲ್ರೂ ಬಂದಿರೋರ್ನೆಲ್ಲ ನೋಡ್ಬಿಟ್ಟಲ್ಲ, ಅದಕ್ಕೆ ಒಂದು ಸ್ವಲ್ಪ ಅಮ್ಮಗೆ ಏನೋ ಒಂಥರ ಆಗೈತೆ ಅಷ್ಟೇನೆ, ಏನಿಲ್ಲ, ಚೆನ್ನಾಗೇ ಐತೆ ಅಲ್ವೇನಮ್ಮ? ಹೌದೌದು, ಹಾಲುಕ್ಸ್ಬೇಕು, ಬರ್ರಿ ಜಲ್ದು ಹೋಗೋಣ ನೇತ್ರಮ್ಮ. ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ. ಹುಡುಗರೆಲ್ಲನ ಹೊಟ್ಟ ಸಿತೈತೆ, ಊಟ ಮಾಡ್ಬೇಕು ಅಂತವೆ. ಬರ್ರಿ ಜಲ್ದು ಹಾಲುಕ್ಸಿ ಪೂಜೆ ಮಾಡಿ ಹೋಗಿ ಊಟ ಮಾಡೋಣ. ನಮಗೂ ಹೊಟ್ಟ ಸಿತೈತೆ, ಅಲ್ಲಿ ಓಟತ್ತಾಗೈತಿ. ಸರಿ ಆಯ್ತು ನಡೀರಿ. ನೀವೆಲ್ಲರೂ ಹಾಲು ಕುಸಿಯಂಗೆ ನಾನು ಅಲ್ಲಿ ಅಡುಗೆ ಸಲಾಗೆ ನೋಡ್ತೀನಿ, ಅಡುಗೆ ರೆಡಿ ಆಗೈತಾ ಇಲ್ವಾ ಅಂತನ. ಹಂಗೆ ಎಲ್ಲ ನಾ ರೆಡಿ ಮಾಡ್ತೀನಿ. ಸರಿ ಅಣ್ಣ ಆಯ್ತು, ಹೋಗು ನೀನು. ದೊಡಮ್ಮ ಅಡುಗೆ ಮನೆ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗೈತೆ ನೋಡು. ಚಿಮ್ನಿ ಇರೋದಕ್ಕೆ ಧೂಳಾಗುತ್ತೋ ಏನೋ ಅಂತ ಅನ್ಸುತ್ತೆ ಎಲ್ಲನ. ಅಲ್ಲ ಬಿಳಿದು ಕಲ್ಲು ಹಾಕ್ಸಿರೋದಕ್ಕೂ ಅದಕ್ಕೂ ಗಲೀಜಾಗ್ತಾವೋ ಏನೋ, ಕರಗಾಗ್ತವೆ ಅನ್ಸುತ್ತೆ. ಏನೋ ನಮ್ಮ ನೇತ್ರನೇ ಹಾಕ್ಸಾಳಮ್ಮ, ಎಲ್ಲ ಬಿಳೆವೇ ಇರಲಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣ್ತೈತೆ ನಮ್ಮ ಮನೆ ಅಂತಾನ. ಚೆನ್ನಾಗೇನೋ ಕಾಣಿಸ್ತೈತಿ. ಅದೇ ಅಡುಗೆ ಮಾಡಿದಾಗ ಆಗ್ಬಿಟ್ಟು ತಪ್ಪಲೆ ಪಪ್ಲೆ ಇಳಿಸ್ತೀವಲ್ಲ, ಅವಾಗ ಮಸಿ ಆಗ್ತವೆ ಅನ್ಸುತ್ತೆ ಇವು ಕಲ್ಲುಗಳು, ಬಿಳೆ ಕಲ್ಲು. ಆದ್ರೂ ಆಗ್ತವೆ ಬಿಡು, ಏನ್ ಮಾಡಕ್ಕಾಗುತ್ತೆ, ಒರೆಸ್ಕೊಂಬಕ್ಕಾಗುತ್ತೆ. ಬರ್ರಮ್ಮ ನೇತ್ರ, ಕಾಳಮ್ಮ, ಜಯಮ್ಮ, ದೇವಮ್ಮ, ಬರೀ ಎಲ್ಲ. ನೇತ್ರ ಇಂಥ ಅಡುಗೆ ಮನೆಗೆ ಒಲಿಯಾಗಿ ಮಾಡಿದ್ರೆ ತರ ಅನ್ಸುತ್ತೆ ಅಲ್ವಾ ಅತ್ತೆ? ಇದಕ್ಕೆಲ್ಲ ನಾ ಟೌನ್ಗಳಾಗೆಲ್ಲ ಇಚ್ಛೆಡಿರ್ತಾರಲ್ಲ, ಗ್ಯಾಸ್ ತಗೊಬರ್ಬೇಕು. ಗ್ಯಾಸ್ ಇಕ್ಕಂಡ್ರೆ ಯಾವ ಗಲೀಜು ಆಗಲ್ಲ. ಕಣೆ ಮಲ್ಲಿ ಗ್ಯಾಸ್ ಇಕ್ಕಬೇಕು, ಆದ್ರೆ ಹಳ್ಳಿಗಳಾಗೆಲ್ಲ ಗ್ಯಾಸ್ ಹೊತ್ಕೊಂಬರಕ್ಕಾಗಲ್ವಲ್ಲ, ಅದಕ್ಕೇನೆ. ಅಲ್ಲಂದ್ರೆ ಮನೆಗೆ ತಗೊಂಡೋಗಿ ಕೊಡ್ತಾರ ಅವ್ರೇನೆ, ಅದಕ್ಕೆ ಗ್ಯಾಸ್ನ ಮಾಡ್ತಾರೆ. ಟೌನ್ಗಳಾಗೆ ಸೌದೆ ಪೌದೆ ಸಿಗಲ್ವಲ್ಲ. ಸುಜಿ ಇನ್ನಿತ್ಲ ಬಾ, ನಮ್ಮ ನೇತ್ರಾಲಿ ಇರ್ಲಿ, ನೀನ್ ಬಾಯ್ತಾ. ಎಲ್ರು ಬಂದಿದ್ದಾಯ್ತು. ಮಲ್ಲಿ ಒಲೆ ಹಚ್ಚಿ ಹಾಲುಕ್ಸು. ಸರಿ ಆಯ್ತು ನೇತ್ರ, ನೀವೆಲ್ರೂ ಬರ್ಲಿ ಹಾಲುಕ್ಸನ ಅಂತ ಕಾಯ್ತಾ ಇದ್ವಿ. ಹೆಂಗೋ ಎಲ್ರು ಬಂದ್ರಲ್ಲ. ಎಲ್ರು ಬಂದ್ರ? ದೇವಕ್ಕೆ ಬರ್ಲಿಲ್ಲ. ಹೌದಲ್ವೇ? ದೇವಮ್ಮ ಬಾರಮ್ಮ, ಬಾ ಒಳಕ್ಕೆ. ಓ ಅಕ್ಕ, ಇಲ್ಲೇ ಜಾಗ ಇಲ್ಲ ಬಿಡು. ಅಯ್ಯಮ್ಮ ಅಲ್ಲೇ ನಿಂತ್ಕೊಂಡಿರ್ಲಿ, ಏನಾಗಲ್ಲ, ಆಮೇಲೆ ಬಂದು ನೋಡ್ತಾಳೆ. ಏನು ಮಲ್ಲಿ, ನೀನು ಒಲೆ ಹಚ್ಚಿ ಹಾಲುಕ್ಸು. ಜಲ್ದು. ಸರಿ ಅತ್ತೆ ಆಯ್ತು. ಹೆಂಗೋ ನಮ್ಮ ನೇತ್ರಮ್ಮನ ಗಂಡ ಮಕ್ಕಳು ಎಲ್ರೂ ಈ ಮನೆಗೆ ಸುಖ ಸಂತೋಷ ಆರೋಗ್ಯವಾಗಿ ಇರ್ಲಿ ದೇವ್ರೇ. ಹಾಲು ಸಮೃದ್ಧಿಯಾಗಿ ಉಕ್ಲಪ್ಪ, ಹಾಲು ಹೆಂಗ್ ಉಕ್ಕುತ್ತೋ ಈ ಮನೆಯಲ್ಲಿ, ನಮ್ಮ ನೇತ್ರಮ್ಮನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದುಡ್ಡು ಐಶ್ವರ್ಯ ಹುಕ್ಕಲಿ ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ದೇವ್ರೇ ನಮ್ಮ ನೇತ್ರಮ್ಮನ ಬಾಳು ಯಾವಾಗಲೂ ಸುಖವಾಗಿರ್ಲಿ. ನನ್ನ ಮೊಮ್ಮಕ್ಕಳು ಇಬ್ರು ಸುಖವಾಗಿ ಬೆಳ್ಕಂಬ್ಲಿ. ಬೆಳಿತಾರೆ ಹೇಳಿ ಅದಕ್ಕೆ ನೀವೇನ್ ಚಿಂತೆ ಮಾಡ್ಬೇಡ್ರಿ. ನಮ್ಮ ನೇತ್ರ ಅಂದ್ರೆ ಏನ್ ಸುಮ್ನೆನಾ? ನೋಡಿ ಎಂತ ಮನೇಲಿ ಇದ್ದವಳು ಇವತ್ತು ಅರಮನೆ ಅಂತ ಮನೆ ಕಟ್ಟವಳೆ. ಈ ಮನೆಯಲ್ಲಿ ಇಷ್ಟು ಚೆನ್ನಾಗಿರೋ ಮನೇಲಿ ಸುಖ ಶಾಂತಿ ನೆಮ್ಮದಿ ಇಲ್ದಂಗಿರುತ್ತಾ? ಆ ದೇವ್ರನ್ನ ಬೇಡ್ಕಂಬದೆ ಇದ್ರು ಕೊಟ್ಟೇ ಕೊಡ್ತಾನೆ. ನಮ್ಮ ನೇತ್ರ ಅಷ್ಟು ಅದೃಷ್ಟವಂತೆ. ಅವಳು ಹುಟ್ಟಿದ್ಮೇಲೆ ತಾನೆ ನಿಮ್ಗೆ ಆಸ್ತಿ ಜಾಸ್ತಿ ಆಗಿದ್ದು ಅಲ್ವಾ ಅತ್ತಿಗೆ? ಹೌದು ಕಣೆ ಜಯಮ್ಮ, ನೀನ್ ಹೇಳ್ದಂಗೆ ನೇತ್ರ ಹುಟ್ಟಿದ್ಮೇಲೆ ನಮ್ಮ ಆಸ್ತಿ 2ರಷ್ಟು ಜಾಸ್ತಿ ಆಯ್ತು. ಹೌದಮ್ಮ. ಅಯ್ಯೋ ನಮ್ಮಮ್ಮ ಅಂತೂ ಯಾವಾಗ್ಲೂ ಇದನ್ನೇ ಹೇಳ್ತಾ ಇರುತ್ತೆ, ನೀನು ಹುಟ್ಟಿದ್ಮೇಲೆ ನಮ್ಮ ಆಸ್ತಿ ಡಬಲ್ ಆಯ್ತು ಅಂತಾನ. ಇಷ್ಟು ದಿನ ನಿನ್ಗೆ ಅದೃಷ್ಟ ಇರ್ಲಿಲ್ಲ ನೇತ್ರ, ಗಂಡನ ಮನೆಗೆ ಬಂದಾಗಿಂದನ ಈಗ ಅದೃಷ್ಟ ಬಂದಿದೆ. ಅದಕ್ಕೆ ಇಷ್ಟು ಒಳ್ಳೆ ಮನೆ ಕಟ್ಸ್ಕೊಂಡು ಇವತ್ತು ಸಂತೋಷವಾಗಿ ಎಲ್ರನ್ನೂ ಕರೆದು ಗೃಹ ಪ್ರವೇಶ ಮಾಡ್ತಾ ಇದೀಯ. ದೇವ್ರು ನಿನಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ನೀನ್ ಅದೃಷ್ಟವಂತೆ ಅಲ್ವಾ, ಅದಕ್ಕೆ ಅದೃಷ್ಟ ನಿನ್ನ ಹುಡುಕೊಂಡು ಬರುತ್ತೆ. ಅದಕ್ಕೆ ಈ ಮನೆನೇ ಸಾಕ್ಷಿ ಕಟ್ಟಿರೋದು. ಸರಿಯಾಗಿ ಹೇಳ್ದೆ ಗೌರಿ. ಹೌದು, ನೀನ್ ಹೇಳ್ದಂಗೆ ನಾನು ಅದೃಷ್ಟವಂತನೇನೆ. ಅದೃಷ್ಟ ಇಲ್ಲ ಅಂದ್ರೆ ಇಂಥದ್ದೆಲ್ಲ ಮಾಡಕ್ ಆಗದೇ ಇಲ್ಲ. ನಾಲ್ಕು ಐತೆ, ಎಲ್ರು ಚಪ್ಪಾಳೆ ತಟ್ಟಿ. ದೇವ್ರಿ ಇವತ್ತು ನನಗೆ ತುಂಬ ಸಂತೋಷ ಆಯಿತು. ಈ ಸಂತೋಷ ಯಾವಾಗಲೂ ಇರಲಪ್ಪ ನನ್ನ ಜೀವನದಲ್ಲಿ, ನಮ್ಮ ಮನೆಯಲ್ಲಿ. ಅದೇ ನಾನು ಕೇಳ್ಕೊಂಬದು.